ಇಟ್ಟಿರೋ ನಂಬಿಕೆನ ನೀವು ಮುರಿದ್ಬಿಟ್ರಿ ಸೂರ್ಯ. ಮತ್ತೆ ಈಗ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಿದ್ದೀರಾ. ನಾನು ನಿಮ್ಮನ್ನು ಹೇಗ್ ನಂಬಲಿ? ಇಲ್ಲ, ನಾನು ನಿಮ್ಮನ್ನ ನಂಬೋದಿಲ್ಲ. ನನಗೇನು ಬೇಡ, ನನಗೆ ನನ್ನ ಆದಿತ್ಯ ಬೇಕು ಅಷ್ಟೇ. ನಿಮ್ ಕೈ ತಂದು ಕೊಡೋದಕ್ಕೆ ಸಾಧ್ಯನಾ? ನಿಮ್ಮನೆ ಮತ್ತೆ ಕರ್ಕೊಂಬರೋದಕ್ಕೆ ಸಾಧ್ಯನಾ? ಹೇಳಿ ಸೂರ್ಯ, ಹೇಳಿ. ನನ್ನ ಆದಿತ್ಯ ನನಗೆ ವಾಪಸ್ ಬೇಕು. ಪೊಲೀಸ್ನವರಿಗೆ ಇದು 100ರಲ್ಲಿ 1 ಕೇಸು. ಆದ್ರೆ ಆದಿತ್ಯ ನನ್ನ ಜೀವನ, ನನ್ನ ಉಸಿರು ಸೂರ್ಯ. ದಯವಿಟ್ಟು ನನ್ನ ಆದಿತ್ಯನ ನನಗೆ ತಂದುಕೊಡಿ, ಪ್ಲೀಸ್. ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ. ನಾವೇನ್ ಗೂಂಡಾಗಳ ಮುಂದೆ ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ಪೊಲೀಸ್ನವರೇ ಆದಿತ್ಯನ್ ಕರ್ಕೊಂಡು ಬರ್ತಾರೆ. ಅಪ್ಪ, ನಾವು 1 ಕೋಟಿ ವ್ಯವಸ್ಥೆ ಮಾಡಲೇಬೇಕು. ಸೂರ್ಯ, ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಪೊಲೀಸ್ನವ್ರ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನಿನ್ನ ನಂಬಿಕೆನೇ ಇಲ್ವಾ? ಈಗ ನಾನು ಆದಿತ್ಯನ ಸೇಫಾಗಿ ಮನೆ ಕರ್ಕೊಂಡ್ಬರೋದಷ್ಟೇ ಮುಖ್ಯ. ನಾನು ಆರ್ತಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಆದಿತ್ಯ ಸೇಫಾಗಿ ಬರಬೇಕು ಅನ್ನೋದು ನಮ್ದು ಆಸೆನೆ. ಪೊಲೀಸ್ನವರೇ ಹೇಳಿದ್ದಾರೆ ಆ ಗೂಂಡಾಗಳಿಗೆ ಹಣ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅವ್ರಿಗೆ ಹಣ ಕೊಟ್ಟರು ಆದಿತ್ಯ ಅವರನ್ನು ಗುರುತಿಸ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನೋಡು, ನಾನಂತೂ ಅವ್ರಿಗೆ 1 ಪೈಸಾನು ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಸುಮ್ಮನೆ ಕೂತಿರೋದಕ್ಕಾಗಲ್ಲಪ್ಪ. ಅಪ್ಪ, ಪೊಲೀಸ್ನವ್ರು ಎಷ್ಟು ಸಮಯ ತಗೋತಾರೋ ಯಾರಿಗ್ ಗೊತ್ತು. ಆದಿತ್ಯನ ಆದಷ್ಟು ಬೇಗ ಮನೆಗೆ ಕರ್ಕೊಂಡ್ಬರ್ಬೇಕು. ಸಾಕ್ಷಿನೂ ಹೀಗೆ ಕಿಡ್ನಾಪ್ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಸೂರ್ಯ, ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತು ತಾನೆ? ನನ್ನನ್ನು ಕ್ಷಮಿಸಿ ಅಪ್ಪ. ನೀವು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ. ನಾನು ಸಾಕ್ಷಿ ಭವಿಷ್ಯಕ್ಕಾಗಿ ಕೆಲವು FDಗಳನ್ನ ಮಾಡ್ಕೊಂಡಿದ್ದೀನಿ. ಅದು ಈಗ ನನಗೆ ಉಪಯೋಗಕ್ಕೆ ಬರುತ್ತೆ. ಹಾಗೂ ಒಂದು ವೇಳೆ ದುಡ್ಡು ಸಾಕಾಗಿಲ್ಲ ಅಂದರೆ ಫೈನಾನ್ಸರ್ ಹತ್ರ ಮಾತಾಡಿ ವ್ಯವಸ್ಥೆ ಮಾಡ್ಕೊತೀನಿ. ಸೂರ್ಯ, ಇದು ನಿನ್ನ ಹಣದ ಪ್ರಶ್ನೆ ಅಲ್ಲ ಕಣೋ. ನೀನು ಭಾವುಕನಾಗಿ ಯೋಚನೆ ಮಾಡ್ತಿದ್ಯಾ. ಇಂಥ ಸಮಯದಲ್ಲಿ ನಾವು ಹೃದಯದಿಂದ ಅಲ್ಲ, ತಲೆಯಿಂದ ಯೋಚನೆ ಮಾಡಬೇಕು. ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ. ಆ ಗೂಂಡಾಗಳಿಗೆ ಹಣ ಕೊಡೋದು ಬೇಕಾಗಿಲ್ಲ, ನಾವು ಕೊಡೋದು ಇಲ್ಲ. ಸೂರ್ಯ, ನಿಮ್ಮಪ್ಪ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅಷ್ಟೊಂದು ದುಡ್ಡನ್ನು ತಗೊಂಡೋಗಿ ಯಾರಿಗೂ ಸುರಿಯೋದಕ್ಕಾಗತ್ತಾ? ನಿಮ್ಮಪ್ಪ ಇಷ್ಟು ಮಟ್ಟಕ್ಕೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರಂತ ನಿನಗೆ ಚೆನ್ನಾಗಿ ಗೊತ್ತು.
ನೀವು 3 ಜನ ಮಕ್ಕಳು ಹೆಗಲಿಗೆ ಕೊಟ್ಟು ದುಡ್ದಿದ್ದೀರಾ. ಅಂಥದನ್ನ ಯಾರಿಗೋ ಹುಟ್ಟಿದ ಮಗುಗೆ ತಗೊಂಡೋಗಿ ಸುರಿಯೋದಕ್ಕಾಗತ್ತಾ? ಏನಂದ್ರಿ ಗಾಯತ್ರಿ ಅವರೇ ನೀವು? ನಮ್ಮ ಆದಿತ್ಯ ಯಾರಿಗೋ ಹುಟ್ಟಿದ ಮಗುನ ನೀವು ನಮ್ಮ ಆದಿತ್ಯನ ನಿಮ್ಮ ಮೊಮ್ಮಗು ಅಂತ ಇದುವರೆಗೂ ಒಪ್ಕೊಂಡಿಲ್ಲ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮ ಎಲ್ಲಿಂದ ಮಾತು ಬರ್ತಾ ಇರೋದು. ನೋಡಿ, ಇದುವರೆಗೂ ನೀವು ಆಡಿದ ಎಲ್ಲ ಮಾತನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ನಮ್ಮ ಮಾತು ಸ್ವಲ್ಪ ನೀವು ಕೇಳಿಸ್ಕೋಬೇಕು. ಇವತ್ತಿಗೂ ಆದಿತ್ಯನ ಅಜ್ಜ ಆದ ನಮಗೆ ಅವನ ಜವಾಬ್ದಾರಿ ತಗೊಳ್ಳೋ ಎಲ್ಲ ತಾಕತ್ತು ಇದೆ, ಪ್ರೀತಿನೂ ಇದೆ. ನಿಮ್ಮಷ್ಟು ನಾವು ಶ್ರೀಮಂತರಲ್ಲದೆ ಇರ್ಬೋದು, ನಮಗೆ ಹೃದಯ ಶ್ರೀಮಂತಿಕೆ ಇದೆ. ಆ ವಿಷಯದಲ್ಲಿ ನಿಮ್ಮಷ್ಟು ದರಿದ್ರರಲ್ಲ ನಾವು. ನಿಮ್ಮ ಮಾತಿನಿಂದ ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ಹಾಗಂತ ನಾವೇನು ಅಳ್ತಾ ಕೂರೋದಿಲ್ಲ, ಧೈರ್ಯನೂ ಗೆಡೋದಿಲ್ಲ. ಏನಾದ್ರೂ ಮಾಡಿ ನಮ್ಮ ಮೊಮ್ಮಗನ್ನ ನಾವು ಕರ್ಕೊಂಡೇ ಬರ್ತೀವಿ. ಅಲ್ಲಿವರೆಗೂ ನೀವೆಲ್ಲ ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತೀರಿ. ನೋಡಿ, ನೀವು ನಮ್ಮನ್ನ ತಪ್ಪು ತಿಳಿತಿದ್ದೀರಾ. ನಾವು ನಮ್ಮ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಇಲ್ಲ ಸೂರ್ಯ, ನಾವು ತಪ್ಪು ತಿಳಿತಾ ಇಲ್ಲ. ನನಗೂ ಗೊತ್ತು, ನಿನಗೂ ಚೆನ್ನಾಗಿ ಗೊತ್ತು. ಆರ್ತಿ ಜೊತೆ ಆದಿತ್ಯ ಈ ಮನೆಗೆ ಬರೋದು ಗಾಯತ್ರಿ ಅವರಿಗೆ ಇಷ್ಟನೇ ಇರಲಿಲ್ಲ. ನನ್ನ ಹಠದಿಂದ, ನಿನ್ನ ಒಳ್ಳೆತನದಿಂದ ಆರ್ತಿ ಜೊತೆ ಆದಿತ್ಯ ಈ ಮನೆಗೆ ಬಂದು ಸೇರ್ಕೊಂಡ. ತಾಯಿಯಿಂದ ಮಗ ದೂರ ಆಗಿ ಪಡೋ ಸಂಕಟನ ನಾನು ಅನುಭವಿಸಿದ್ದೀನಿ. ಆರ್ತಿಗೆ ಆದಿತ್ಯ ತನ್ನಿಂದ ದೂರ ಆಗೋದು ಇಷ್ಟ ಇರಲಿಲ್ಲ. ನಾವು ಏನಾಗಬಾರ್ದು ಅಂತ ಅನ್ಕೊಂಡಿದ್ವೋ ಅದಿವತ್ತಾಗೋಗ್ತಾ ಇದೆ. ತಾಯಿಯಿಂದ ಮಗುನ ಕೊನೆಗೂ ದೂರ ಮಾಡೇ ಬಿಟ್ರು. ಪರವಾಗಿಲ್ಲ ಶೋಭಾ, ನೀವು ನಿಮ್ಮ ತಪ್ಪನ್ನ ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಕಟ್ತಾ ಇದ್ದೀರಾ. ಆದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ ಸಾಧ್ಯ ಇಲ್ಲ. ಇದುವರೆಗೂ ನಿಮ್ ಸೊಸೆ ಮೊಮ್ಮಗ ಈ ಮನೆನ ತಮ್ದು ಅಂತ ಅನ್ಕೊಂಡೇ ಇಲ್ಲ. ಹಾಗಿದ್ಮೇಲೆ ನಾವ್ಯಾಕೆ ನಮ್ಮ ಹಣ ತಗೊಂಡಾಗ ಅವನ ಮೇಲೆ ಸುರಿಬೇಕು? ಆದಿತ್ಯನಿಗೆ ಸ್ಕೂಲಿಂದ ಓಡೋಗೋಂಥದ್ದೇನಾಗಿತ್ತು? ಅವ್ನು ಹಾಗೆ ಮಾಡದೇ ಇದ್ದಿದ್ರೆ ನಾವ್ ಇವತ್ತಿಷ್ಟು ಒದ್ದಾಡೋ ಪರಿಸ್ಥಿತಿನೇ ಇರ್ತಾ ಇರ್ಲಿಲ್ಲ. ದಾರಿಲಿ ಹೋಗೋ ಮಾರಿನ ಮನೆಗೆ ತಂದ್ಕೊಂಡಂಗಾಯ್ತು. ಆದಿತ್ಯನ್ ಒಳ್ಳೇದಿಕ್ಕೇನೆ ಸೂರ್ಯ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದು. ಆದ್ರೆ ನಿಮ್ ಸೊಸೆ ಮೊಮ್ಮಗ ಸೂರ್ಯ ಏನೋ ಮಾಡಬಾರ್ದನ್ ಮಾಡ್ಬಿಟ್ಟ ಅನ್ನೋ ಆಡ್ಬಿಟ್ರು. ಇದಕ್ಕೆ ನಾ ಹೇಳ್ತಾ ಇದ್ದಿದ್ದು, ನಮ್ಮ ಸೂರ್ಯನಿಗೆ ಹೆಂಡತಿ ಬೇಕು, ಆದ್ರೆ ಯಾರ್ದೋ ಮಗುವಿನ ತಾಯಿ ಬೇಡ ಅಂತ. ಗಾಯತ್ರಿ, ನಾಲ್ಗೆನ ಸ್ವಲ್ಪ ಹದ್ಬಸ್ತಲ್ಲಿಟ್ಕೋ. ಬಾಯಿಗೆ ಬಂದಾಗ ಮಾತಾಡಬೇಡ. ಈಗ ಹಳೇದನ್ನೆಲ್ಲ ಕೆತ್ಕೋದ್ ಬೇಕಾಗಿತ್ತ ನಿನಗೆ? ಸತ್ಯೇಂದ್ರ ಅವರೇ, ಯಾವತ್ತು ನಿಮ್ಮ ಸೊಸೆ ಆರ್ತಿನ ನಮ್ಮನೆ ಸೊಸೆಯಾಗಿ ಒಪ್ಕೊಂಡ್ವು, ಅವತ್ತೇ ಆದಿತ್ಯನ ನಮ್ಮ ಮೊಮ್ಮಗನಾಗ ಒಪ್ಕೊಂಡಿದ್ದೀವಿ. ಅವನು ಯಾರ ಮಗುನೇ ಇರ್ಬೋದು, ಆದ್ರೆ ಈಗ ಅವನು ನಮ್ಮನೆ ಮಗು.
ನನಗೆ ನಮ್ಮನೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ಆದಿತ್ಯನ ಬಗ್ಗೆನೂ ಇದೆ. ನಾವು ಗೂಂಡಾಗಳಿಗೆ ಹಣ ಕೊಡೋದಿಲ್ಲ ಅಂತ ಹೇಳಿದ್ವಿ ಹೊರತು ಆದಿತ್ಯನ ಬಿಡಿಸ್ಕೊಂಡು ಬರಲ್ಲ ಅಂತ ಹೇಳಲಿಲ್ಲ. ನೋಡಿ, ನಾನು ನನ್ನ ಜೀವನದಲ್ಲಿ ನನ್ನದೇ ಆದ ಕೆಲವು ಆದರ್ಶಗಳನ್ನು ನಾನು ನಂಬಿಕೊಂಡು ಬಂದಿದ್ದೀನಿ. ಅದರಂತೆ ನಡೀತಾನೂ ಇದ್ದೀನಿ. ನನಗೆ ನಮ್ಮ ಪೊಲೀಸ್ ಬಗ್ಗೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಗೌರವ ಇದೆ. ನೀವೇ ಹೇಳಿ ಸತ್ಯೇಂದ್ರ, ನೀವು ಪೊಲೀಸ್ನವ್ರ ಮಾತು ನಂಬ್ತೀರಾ ಇಲ್ಲ ಸ್ವಲ್ಪ ಹಣಕ್ಕೆ ಆಸೆ ಪಡೋ ಗೂಂಡಾಗಳ ಮಾತು ನಂಬ್ತೀರಾ? ಯಾವ ವಿಶ್ವಾಸದಿಂದ ನಿಮ್ಮ ಸೊಸೆನ ಮೊಮ್ಮಗನ್ನ ನಮ್ಮನೆ ಕಳಿಸ್ಕೊಟ್ರೋ ಆ ವಿಶ್ವಾಸವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನಿವತ್ತು ನಿಮಗೆ ಮಾತು ಕೊಡ್ತೀನಿ, ಎಷ್ಟೇ ಕಷ್ಟ ಆದರೂ ಸರಿ ಆದಿತ್ಯನ ಸುರಕ್ಷಿತವಾಗಿ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಈಗ ಸ್ವಲ್ಪ ಹೋಗಿ ಅರ್ಪಿತನ್ ಮಾತಾಡಿಸಿ ಅವಳಿಗೆ ಸಮಾಧಾನ ಹೇಳಿ. ಆದಿತ್ಯನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ. ಅವನನ್ನೆಲ್ಲವ್ರು ಏನ್ ಮಾಡ್ತಿದ್ದಾರೋ, ಅವನೇನ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಅಮ್ಮ, ನನಗೆ ಆದಿತ್ಯ ಬೇಕು. ಅವನನ್ನು ವಾಪಸ್ ತಂದ್ಕೊಡಿ ಪ್ಲೀಸ್ ಅಮ್ಮ, ತಂದ್ಕೊಡಿ. ಆದಿತ್ಯ ಬರ್ತಾನಮ್ಮ, ನೀನು ಹೀಗೆ ಧೈರ್ಯ ಇಟ್ಟು ಕೂತ್ಕೋಬಾರ್ದು. ನೀವೇ ಹೇಳಿದ್ರಲ್ಲ ಅಮ್ಮ, ಈ ಮದ್ವೆ ಆದ್ಮೇಲೆ ಆದಿತ್ಯ ಸಂತೋಷವಾಗಿರ್ತಾನೆ, ಖುಷಿ ಖುಷಿಯಾಗಿ ಓಡಾಡ್ತಾನೆ ಅಂತ. ಆದ್ರೆ ಇವಾಗ ಯಾವ ಖುಷಿ, ಯಾವ ಸಂತೋಷ? ಆರ್ತಿ, ನಮ್ಮ ಆದಿತ್ಯಂಗೆ ಏನೂ ಆಗೋದಿಲ್ಲ. ದೇವ್ರ ಮೇಲೆ ನಂಬಿಕೆ ಇಡು. ಹೇಗಪ್ಪ ದೇವ್ರ ಮೇಲೆ ನಂಬಿಕೆ ಇಡ್ಲಿ? ನನ್ನ ಜೀವನದಲ್ಲಿ ಸಾಕಷ್ಟು ಕಳ್ಕೊಂಡೆ, ಆದ್ರೂ ನಿಭಾಯಿಸ್ಕೊಂಡು ಬಂದೆ. ಎಲ್ರಿಗೂ ಉದಾಹರಣೆಯಾಗಿ ನಿಂತೆ. ಆದ್ರೆ ಇವತ್ತು ಮತ್ತೆ ಆ ದೇವ್ರು ನನ್ನ ಜೀವನನ ಕಿತ್ಕೊಂಡ್ಬಿಟ್ಟ. ಆದಿತ್ಯನ ನನ್ನಿಂದ ದೂರ ಮಾಡ್ಬಿಟ್ಟ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಎಲ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರ? ನಾನು ಹೇಳಿದ್ಮೇಲೂ ಹೀಗೆ ಮಾಡಿದಾರ? ಇರ್ಲಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡು, ಮಗು ಹತ್ರ ಬರ್ಬೇಡ, ಅವನಿಂದ ದೂರ ಇರು. ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯಾ? ಇರು. ಹಲೋ, ಪರವಾಗಿಲ್ವೇ? ತುಂಬಾ ಬೇಗ ಫೋನ್ ನಿಂತಿದೆಯಲ್ಲ, ಮಗ ನೆನಪಾಗ್ತಿದ್ದಾನ? ನನ್ ಮಗ ನಿಮ್ಮ ಹತ್ರ ಇದ್ದಾನ? ಹೌದು, ಇದಾನೆ. ಈಗಲೇ ಮಾತಾಡ್ತೀಯಾ? ತಗೋ ನಿಮ್ಮ ಅಮ್ಮಂದು ಫೋನು. ಹಲೋ ಅಮ್ಮ. ಅದೇ ಅಮ್ಮ, ಹೇಗಿದ್ಯಾ ಕಂದ? ಹುಷಾರಾಗಿದ್ಯಾ? ಏನ್ ಮಾಡ್ತಿದ್ಯಾ? ಇಲ್ಲ,
ನಂಗೆ ತುಂಬಾ ಭಯ ಆಗ್ತದೆ. ಬೇಗ ಒಂದ್ ಕರ್ಕೊಂಡು ಹೋಗಮ್ಮ, ಬೇಗ ಬಾ. ಆದಿತ್ಯ, ಹೆದರ್ಕೋಬೇಡ ಆದಿತ್ಯ, ನಾನ್ ಬೇಗ ಬರ್ತೀನಿ. ನೀನ್ ಎಲ್ಲಿದೆ ಹೇಳು? ನಾ ಇಲ್ಲಿ ತುಂಬಾ ಕತ್ಲೆ ಇದೆ. ಹೇಯ್ ಬಿಡಲಿ, ಆದಿ ಆದಿ ಇನ್ನ ಮಾತುಕತೆ ಎಲ್ಲ ಮುಗೀತು. ನೀನು ನಿನ್ನ ಮಗನ್ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಪ್ಲೀಸ್, ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ನ ಮಗನಿಗೆ ಏನು ಮಾಡಬೇಡಿ, ದಯವಿಟ್ಟು ಏನು ಮಾಡಬೇಡಿ. ಮತ್ತೆ ಪೊಲೀಸ್ ಹತ್ರ ಯಾಕೆ ಹೋದ್ರಿ? ನೀವು ಯಾರ ಜೊತೆ ಏನೇನು ಮಾತಾಡ್ತಿದ್ರಿ ಎಲ್ಲ ನನಗೆ ಗೊತ್ತಾಗುತ್ತೆ. ನಿಮ್ ಮನೆಯವ್ರ ಹತ್ರ ಹೋಗಿ ಹೇಳು, ಪೊಲೀಸ್ ಹತ್ರ ಹೋದ್ ಬೇಡ ಅಂತ. ಇಲ್ಲ ಅಂದ್ರೆ ನಿನ್ನ ಮಗನ ಹೆಣ ಬೀಳುತ್ತೆ. ಬೇಡ ಪ್ಲೀಸ್, ದಯವಿಟ್ಟು ಆ ಥರದ್ದೆಲ್ಲ ಮಾಡಬೇಡಿ. ನಾನು ಹೇಳ್ತೀನಿ ಅವ್ರಿಗೆ, ನಾನು ಹೇಳ್ತೀನಿ. ಪ್ಲೀಸ್, ಏನು ಅವನಿಗೇನು ಮಾಡಬೇಡಿ, ಪ್ಲೀಸ್ ಅವನಿಗೇನು ಮಾಡಬೇಡಿ. ಹಲೋ 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 ಆಂಟಿ, ಅಪ್ಪ, ಇನ್ನು ಪೊಲೀಸವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈ ತಕ್ಷಣ ನಾವು ಒಂದು ನಿರ್ಧಾರಕ್ಕೆ ಬರಲೇಬೇಕು. ದಯವಿಟ್ಟು ನನಗೆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಸೂರ್ಯ. ನಾವು ಹಣ ಕೊಟ್ಟರು ಆ ಕಿಡ್ನಾಪರ್ಸು ಆದಿತ್ಯನ ಸುರಕ್ಷಿತವಾಗಿ ಬಿಡ್ತಾರೆ ಅನ್ನೋದು ಏನು ಗ್ಯಾರಂಟಿ? ನೋಡು, ನೀನು ವಿದ್ಯಾವಂತ, ಬುದ್ಧಿವಂತ, ನಿಧಾನವಾಗಿ ಯೋಚನೆ ಮಾಡಿ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನೀವು ಪೊಲೀಸ್ನವ್ರ ಮೇಲೆ ನಂಬಿಕೆ ಇಡು ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ಪೊಲೀಸ್ನವ್ರು ಇದ್ರು. ಕಿಡ್ನಾಪರ್ ನನಗೆ ಕಾಲ್ ಮಾಡಿದ್ದ ನೋಡಿ. ಇನ್ನು ಎಲ್ಲಿವರೆಗೂ ಅಂತ ಕಾಯೋದು? ಆದಿತ್ಯನ ಜೀವ ಹೋಗೋವರೆಗೆ ಕಾಯ್ಬೇಕಾ? ನೀವು ಒಬ್ಬ ಮಗನ್ ತಂದೆ ಅಲ್ವಾ? ನೀವಿಷ್ಟೊಂದು ಕಠೋರ ಆಗಕ್ಕೆ ಹೇಗ್ ಸಾಧ್ಯ? ಮರ್ಯಾದೆಗೆ ಮಾತಾಡೋದನ್ನ ಮೊದಲು ಕಲಿ. ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನಗೆ? ಅವ್ರ ಮಕ್ಕಳೇ ಅವ್ರ ಎದುರುಗಡೆ ನಿಂತು ಜೋರಾಗಿ ಮಾತಾಡಿಲ್ಲ ಅಂತದ್ರಲ್ಲಿ ನೀನು ಈ ಮನೆ ಸೊಸೆ. ಅವ್ರಿಗೆ ಹೀಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಸೊಸೆ ಆದ್ರೆ ಏನಾಯ್ತು? ನನಗೆ ಮಾತಾಡೋದಕ್ಕೆ ಅಧಿಕಾರನೇ ಇಲ್ವಾ? ಆದಿತ್ಯನ ಜೀವ ತೆಗೆದ್ರು ನಾನು ಬಾಯಿ ಮುಚ್ಕೊಂಡು ಕೂತಿರ್ಲ. ಇವತ್ತು ನಾನು ಮಾತಾಡ್ತೀನಿ. ಅವನು ಪೊಲೀಸ್ನವ್ರಿಗೆ ಹೇಳ್ಬಿಡಿ ಅಂತ ಹೇಳಿದ್ದ, ಆದ್ರೆ ನೀವೇ ಹೇಳಿದ್ರಿ? ಅವನು ಆದಿತ್ಯನ ಜೀವ ತೆಗಿಬೋದು ಅಂತ ಒಂದ್ಸರಿ ಆದ್ರೂ ಯೋಚನೆ ಮಾಡಿದ್ರ? ನೀವ್ಯಾಕೆ ಯೋಚನೆ ಮಾಡ್ತೀರಾ? ಅಮ್ಮನ ನೋವು ನಿಮಗೆ ಅರ್ಥ ಆಗ್ಬೇಕು. ನಿಮ್ಗೆ ಯಾರಿಗೂ ಹೃದಯನೇ ಇಲ್ಲ. ಅರ್ಪಿತಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗಾಯತ್ರಿ, ಇವಳಿಗೆ ಹೇಳು ಹದ್ಮೀರ್ ಬೇಡ ಅಂತ ಹೇಳಿ. ಅರ್ಪಿತಾ, ನಿನ್ನ ಮಗು ಕಳೆದೋಗಿದೆ ಅನ್ನೋ ಕಾರಣಕ್ಕೆ ನೀನೇನೇ ಅಂದ್ರೂ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಿನ್ನ ನೋವು ನಮಗೂ ಅರ್ಥ ಆಗತ್ತೆ. ಹಾಗಂತ ನೀ ಏನೇನೋ ಮಾತಾಡಬೇಡ. 1 ಕೋಟಿ ರೂಪಾಯಿ ಕೊಡೋ ತಾಕತ್ ನಮಗೂ ಇದೆ. ಆದರೆ ನಾವೇನೇ ಮಾಡಿದ್ರೂ ಕಾನೂನಿನ ಚೌಕಟ್ಟಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ತುಂಬಾ ತಡ ಆಗಿರುತ್ತೆ. ಅವನನ್ನು ಕೊಂದೇ ಬಿಡ್ತಾರೆ. ದಯವಿಟ್ಟು ನನಗಿದೊಂದು ಸಹಾಯ ಮಾಡಿ. ಆ ಕಿಡ್ನಾಪರ್ಸಿಗೆ 1 ಕೋಟಿ ಕೊಟ್ಟು ನನ್ನ ಮಗನ ಉಳಿಸ್ಕೊಡಿ. ನಾನು ಜೀವನ ಪೂರ್ತಿ ಈ ಉಪಕಾರನ ಮರೆಯೋದಿಲ್ಲ. ನೀವು ಹೇಳಿದಾಗೆ ಕೇಳ್ಕೊಂಡಿರ್ತೀನಿ. ಈ ಮನೆ ಕೆಲಸದೊಳಗೆ ಬಿದ್ದಿರ್ತೀನಿ. ನಮ್ಗೆ ಆದಿತ್ಯನ ಬಗ್ಗೆ ಕಾಳಜಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾವು ಸರಿಯಾಗಿ ಯೋಚನೆ ಮಾಡಿ
ಏನ್ ಮಾಡಬೇಕು ಅದನ್ನೇ ಮಾಡ್ತೀವಿ.